ಕರ್ನಾಟಕದಲ್ಲಿರುವಂತಹ ಮುಸಲ್ಮಾನರು ಚಿಂತಿಸಬೇಕಾದಂತಹ ಸಮಯ ಬಂದೇ ಬಿಟ್ಟಿದೆ. ಪ್ರತ್ಯೇಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸಲ್ಮಾನರು, ಅಲ್ಪಸಂಖ್ಯಾತರು ಸ್ಪಷ್ಟವಾಗಿ ಚಿಂತಿಸಬೇಕಾದಂತಹ ಸಮಯ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ನೀವು ನಿಮ್ಮ ನಿಲುವನ್ನು ಯಾವತ್ತೂ ಬಿಟ್ಟು ಕೊಡಲೇಬಾರದು. ಕಾರಣ, ಅವತ್ತಿನಿಂದ ಹಲವರ ಬಾಯಿಯಿಂದ ಕೇಳಿದಂತಹ ಒಂದು ಮಾತು ಇದ್ದರೆ, ಮುಸಲ್ಮಾನರೆಂದರೆ ಕಾಂಗ್ರೆಸ್ನ ಗುಲಾಮರು, ಮುಸಲ್ಮಾನರು ಕೇವಲ ಕಾಂಗ್ರೆಸ್ಗೆ ಜೈಕಾರ ಹಾಕಲು ಮಾತ್ರ ಸೀಮಿತ, ಕಾಂಗ್ರೆಸ್ನಲ್ಲಿ ಮುಸಲ್ಮಾನರು ಯಾವತ್ತೂ ನಿಂತ ನೀರಾಗಿಯೇ ಇರುತ್ತಾರೆ ಎಂಬ ಹಲವು ಹೇಳಿಕೆಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಆದರೆ ಆ ಹೇಳಿಕೆ ಇವತ್ತು ಸರಿಯಾಗಿದೆ. ಸರಿ, ಮುಸಲ್ಮಾನರು ಕಾಂಗ್ರೆಸ್ನ ಗುಲಾಮರೇ, ಖಂಡಿತವಾಗಿಯೂ ಮುಸಲ್ಮಾನರು ಕಾಂಗ್ರೆಸ್ನ ಗುಲಾಮರೇ ಎಂದು ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಸಾಬೀತುಪಡಿಸಿದೆ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು 14% ಮತದಾನ ಮಾಡುತ್ತಾರೆ. ಆದರೆ ರಾಜಕೀಯ ವಲಯದಲ್ಲಿರುವುದು ಕೇವಲ 4% ಮಾತ್ರವಾಗಿದೆ. ಕೇವಲ 9 ಮುಸಲ್ಮಾನ್ MLAಗಳು ಮಾತ್ರವಾಗಿದ್ದಾರೆ ಕರ್ನಾಟಕದಲ್ಲಿರುವುದು. ಇನ್ನು ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನೋಡುವುದಾದರೆ, ಅಲ್ಲಿ 85ರಿಂದ 90 ಸಾವಿರ ಮುಸಲ್ಮಾನ್ ಮತಗಳಿದ್ದರೆ 1.5 ಲಕ್ಷ ಹಿಂದೂಗಳ ಮತಗಳಿವೆ. ಹಲವು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪರವರು ಅಲ್ಲಿಂದ ಸ್ಪರ್ಧಿಸುತ್ತಾ ಬಂದಿದ್ದಾರೆ. ಮಾತ್ರವಲ್ಲ, ಅದು ಒಂದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಆದರೆ ಇವತ್ತಿನವರೆಗೆ ಒಂದೇ ಒಂದು ಮುಸಲ್ಮಾನ್ ವ್ಯಕ್ತಿಗಳು ಇಲ್ಲಿರುವಂತಹ ಸೀಟು ನಮಗೆ ಬಿಟ್ಟುಕೊಡಿ, ನಾವು ಸ್ಪರ್ಧಿಸುತ್ತೇವೆ ಎಂದು ಇವತ್ತಿನವರೆಗೆ ಕೇಳಲಿಲ್ಲ. ಕಾರಣ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಎಂದರೆ ರಾಜಕೀಯ ಹಿರಿಯರು. ಮಾತ್ರವಲ್ಲ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಅಡಿಪಾಯ ಹಾಕಿದವರು ಅವರೇ ಎಂದು ಅವರನ್ನೇ ಬೆಂಬಲಿಸುತ್ತಾ ಬರುತ್ತಿದ್ದರು. ಮುಸಲ್ಮಾನರ ಪ್ರತಿಯೊಂದು 85,000ದಿಂದ 90,000 ವೋಟುಗಳು ಕಾಂಗ್ರೆಸ್ಗೆ ಮತದಾನವಾಗುತ್ತಿತ್ತು. ಮಾತ್ರವಲ್ಲ, ಅವರು ಹೇಳಿದ್ದರು, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಅವಕಾಶ ಕೊಡಬೇಕೆಂದು ಅವರು ಹೇಳಿದ್ದರು. ಅವರು ತೀರಿ ಹೋದರು. ನಂತರ ಈಗ ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಉಪಚುನಾವಣೆಯ ಸದ್ದು ಜೋರಾಗಿ ಕೇಳುತ್ತಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಅಪಾರ ನಂಬಿಕೆ ಇತ್ತು. ಈ ಉಪಚುನಾವಣೆಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗಳಿಗೆ ಹೈಕಮಾಂಡ್ ಸೀಟು ಕೊಡುತ್ತದೆ ಎಂದು ಅಪಾರ ನಂಬಿಕೆ ಇಟ್ಟಿದ್ದರು. ಮಾತ್ರವಲ್ಲ, ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕೂಡ ಒಂದು ಹೇಳಿಕೆಯಲ್ಲಿ ಹೇಳಿದ್ದರು, ಮುಸಲ್ಮಾನ್ ಅಭ್ಯರ್ಥಿಗಳನ್ನು ಆ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕೆಂದು. ಆದರೆ ಇಲ್ಲಿ ಕುಟುಂಬ ರಾಜಕೀಯದ ಅಮಲು ಇನ್ನೂ ನಿಂತಿಲ್ಲ. ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಕುಟುಂಬ ರಾಜಕೀಯವೇ ಮೇಲು ಎಂದು ಕುಟುಂಬ ರಾಜಕೀಯಕ್ಕೆ ಮನೆ ಹಾಕಿಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲು 99% ಕಾರಣ ಅದು ಇಲ್ಲಿರುವಂತಹ ಅಲ್ಪಸಂಖ್ಯಾತರಾಗಿದ್ದಾರೆ. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಸಲ್ಮಾನರನ್ನು ಗುಲಾಮರಾಗಿಯೇ ಕಾಣುತ್ತಿದೆ. ಇದಕ್ಕೊಂದು ಸರಿಯಾದ ಉತ್ತರ ದಾವಣಗೆರೆ ದಕ್ಷಿಣ ವಿಭಾಗದ ಅಲ್ಪಸಂಖ್ಯಾತರು ಕೊಡಲೇಬೇಕಿದೆ. ಹುಟ್ಟು ಕಾಂಗ್ರೆಸ್ಸಿಗರಾಗಿದ್ದರೂ ಈ ಒಂದು ಉಪಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ನನ್ನು ಸೋಲಿಸಲೇಬೇಕಿದೆ. ಅದು ನಿಮ್ಮ ನಿಲುವಾಗಿದೆ, ನಿಮ್ಮ ಕರ್ತವ್ಯವಾಗಿದೆ. ಕಾರಣ, ಅಲ್ಲಿ ಎಷ್ಟೇ ಹೋರಾಟ ಮಾಡಿದರೂ, ಎಷ್ಟೇ ಬೀದಿಗಿಳಿದರೂ ಇವತ್ತಿನವರೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮನ್ನು ಲೆಕ್ಕಿಸದೆ, ಕಂಡು ಕಾಣದಂತೆ ವರ್ತಿಸಿ ಇವತ್ತು ಕುಟುಂಬ ರಾಜಕೀಯಕ್ಕೆ ಮನೆ ಹಾಕಿದೆ. ಈ ಒಂದು ಉಪಚುನಾವಣೆಯಲ್ಲಿ ಸಮರ್ಥ್ ಎಂಬ ಅಸಮರ್ಥ ಅಭ್ಯರ್ಥಿಯನ್ನು ನೀವು ಸೋಲಿಸಲೇಬೇಕಿದೆ. ತಕ್ಕ ಪಾಠ ಕಲಿಸಲೇಬೇಕಿದೆ. ಅಲ್ಪಸಂಖ್ಯಾತರ ಓಟಿನ ಬೆಲೆ ಏನು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ನೀವು ತೋರಿಸಲೇಬೇಕು. ದಾವಣಗೆರೆಯ ದಕ್ಷಿಣ ವಿಭಾಗದ ಅಲ್ಪಸಂಖ್ಯಾತರ ನಿಲುವು ಒಂದೇ ಆಗಿರಬೇಕು. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನನ್ನು ಸೋಲಿಸಿಯೇ ತೀರುತ್ತೇವೆ ಎಂಬ ಒಂದು ಮನೆಯಿಂದ ತಂದೆ MLA, ತಾಯಿ MP ಮತ್ತು ಮಗನು MLA ಆಗಬೇಕೆಂಬ ಪಟ್ಟು ಹಿಡಿದರೆ ಅದು ಸಾಧ್ಯವೇ ಇಲ್ಲ. ಇಲ್ಲಿರುವಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಕತ್ತೆ ಕಾಯಲಿಕ್ಕಿರುವುದಾ? ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದದ್ದೇ ಬಂತು, ದುಡಿದದ್ದು ಗುಲಾಮರಾಗಿದ್ದೇ ಬಂತು. ಇನ್ನು ಮುಂದೆಯಾದರೂ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಮುಸಲ್ಮಾನರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾಂಗ್ರೆಸ್ ಮುಸಲ್ಮಾನರನ್ನು, ಕಾಂಗ್ರೆಸ್ ಹೈಕಮಾಂಡ್ ಮುಸಲ್ಮಾನರನ್ನು ಕೇವಲ ಗುಲಾಮರನ್ನಾಗಿಯೇ ಕಾಣುತ್ತಿದೆ ಎಂಬ ಸ್ಪಷ್ಟ ಉದಾಹರಣೆ ಈ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ನಮಗೆ ಗೊತ್ತಾಗುತ್ತದೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಕುಟುಂಬ ರಾಜಕೀಯ ಇರಲೇಬಾರದು ಎಂಬ ದೃಢ ನಿಶ್ಚಯ ಮಾಡಿ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ್ ಎಂಬ ಅಭ್ಯರ್ಥಿಯನ್ನು ನೀವು ಸೋಲಿಸಲೇಬೇಕಾಗಿದೆ. ಸೋಲಿಸಲು ಪಟ್ಟು ಹಿಡಿಯಲೇಬೇಕಾಗಿದೆ.